ಅತ್ತಿಗೆಯ ಮಗಳು ನನಗೆ ಲೈಂಗಿಕವಾಗಿ ಸೆಳೆದಳು, ಆದರೆ ನಿಜವಾದ ಪ್ರೀತಿ ಬೇರೆ ಕಡೆಯಿಂದ ಬಂದಿತು. ಅವಳ ಹಾಸಿಗೆಯ ಸೆಳೆತದಿಂದ ನಾನು ತಪ್ಪಿಸಿಕೊಂಡು ನನ್ನ ಮನಸ್ಸನ್ನು ಕೇಳಿದೆ. ನನ್ನ ಹೃದಯ ಬೇರೆ ಯಾರಿಗೂ ಸೇರಿದೆ. ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದ ನಾನು ಬೇಸಿಗೆ ರಜೆಗೆ ಊರಿಗೆ ಬಂದಾಗ ಮನಸ್ಸು ವಿಶ್ರಾಂತಿಯಲ್ಲಿತ್ತು. ತಾಯಿ, ಅಪ್ಪ, ಅಜ್ಜಿ ಎಲ್ಲರೊಡನೆ ಕಾಲ ಕಳೆಯುವ ಆನಂದವೇ ಬೇರೆ. ಆದರೆ ಈ ಸಲದ ಊರಿನ ಟ್ರಿಪ್ ಕೇವಲ ಕುಟುಂಬದ ಉಬ್ಬಸ ಹಾಕುವ ಕಾರ್ಯಕ್ರಮವಲ್ಲ, ಏನೋ ಹೊಸದಾಗಿ ಹುಟ್ಟಿಕೊಳ್ಳಲಿದೆಂಬ ಅನುಭವ, ನನ್ನ ಒಳಗಿನ ಭಾವನೆ. ನಾನು ಊರಿಗೆ ಬಂದ 2ನೇ ದಿನ ಅತ್ತಿಗೆನ ಮನೆಗೆ ಹೋಗಬೇಕಾಯಿತು. ನನ್ನ ಅತ್ತಿಗೆ ಅಪ್ಪನ ದೊಡ್ಡ ಸಹೋದರಿ, ಅವನ ಗಂಡನಿಗೆ ಸಂಬಂಧಿಸಿದ ಕುಟುಂಬ ಒಬ್ಬೆಯಾಗಿ ನನ್ನತ್ತ ತುಂಬಾ ಪ್ರೀತಿಯ ನೋಟದಿಂದ ನೋಡುತ್ತಿದ್ದವರು. ಅತ್ತಿಗೆಯ ಮಗಳು ಶ್ರುತಿ, ಅಂದರೆ ನನ್ನ ಕಜಿನ್, ನನ್ನಿಗಿಂತ 1 ವರ್ಷ ಚಿಕ್ಕಳು. ಶ್ರುತಿ ನನ್ನನ್ನು ನೋಡಿದ ಕ್ಷಣದಿಂದಲೇ ಏನೋ ಬದಲಾಗಿತ್ತು. ಈ ಹಿಂದೆ ನಾವು ಒಟ್ಟಾಗಿ ಆಟವಾಡುತ್ತಿದ್ದ ನೆನಪುಗಳು ತಕ್ಷಣ ಮೆಲುಕು ಹಾಕಿದರೂ ಈಗ ಆಕೆಯ ಹಾವಭಾವನೆಗಳಲ್ಲಿ ಏನೋ ವಿಚಿತ್ರ ಮರುಕಳಿಕೆ ಇತ್ತು. ಆಕೆಯ ನೋಟ ನನ್ನ ಕಣ್ಣೆದುರಿನಲ್ಲಿ ನಿಂತಾಗಲೆಂದೇ ನನ್ನ ತೊಡೆಯೊಳಗೆ ಏನೋ ತಾಳ ತಪ್ಪಿದ ತಾಳಮೇಳವಾದಂತೆ. ಅತ್ತಿಗೆ ಹಣ್ಣು ಹಂಪಲು ನೀಡುತ್ತಾ, ನೋಡು ಶ್ರುತಿ, ಎಷ್ಟು ಚೆನ್ನಾಗಿ ಇಷ್ಟಾರ್ತಾಳೆ ನಿನಗೆ ಅಂದಾಗ ಆಕೆಯ ತುಟಿ ನಕ್ಕರೂ ಕಣ್ಣು ಮಾತ್ರ ನನ್ನೊಳಗಿನ ಆಶಯಗಳನ್ನು ಹೊಕ್ಕಿದ್ದಂತೆ. ರಾತ್ರಿ ತಿಂಡಿ ತಿಂದ ಮೇಲೆ ಟೆರೇಸಿಗೆ ಹೋದಾಗ ಶ್ರುತಿ ಅಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದಳು. ನಾನು ಹತ್ತುವ ನಿನಾದ ಕೇಳಿ ತಿರುಗಿ ನೋಡಿ ನಗುತ್ತಾ ಕೇಳಿದಳು, ಬ್ಯಾಂಗಲೋರ್ ಹುಡುಗರಿಗೆ ಊರಿನ ತಂಗಾಳಿ ಇಷ್ಟವಾಗುತ್ತಾ? ಅವನವರಿಗೂ ಹುಡುಗಿಯರಿಗೂ ಹೆಚ್ಚು ಇಷ್ಟವಾಗುತ್ತೆ ಅಲ್ವಾ ಅಂದೆ ಜಾಣನಗೂ ಬಿಟ್ಟು. ಅವಳು ನಗು ಮೂಡಿಸಿ ನನ್ನ ಬಳಿ ಕುಳಿತಳು. ಆಕಾಶವನ್ನೇ ನೋಡಿದಂತೆ ತೋರಿಸುತ್ತಿದ್ದರೂ ಆಕೆ ನನಗೆ ಒಂದು ಇಂಪು ನೀಡುತ್ತಿದ್ದಾಳೆ ಅನ್ನಿಸಿತು. ಕೆಲವೊಮ್ಮೆ ತುಟಿಗೆ ಬೀಳುವ ಮೂಡಣ ನಗೆಯ ಹಿಂದಿರುವ ಆಶಯ ಸ್ಪಷ್ಟವಾಗಿ ಕಾಣುತ್ತದೆ. ನಿನ್ನ ಗೆಳತಿಯಾರು ಅಂತ ಕೇಳಿದಳು. ಇನ್ನೂ ಆಗಿಲ್ಲವೇ ಅಂದೆ ಆಕೆಯ ಕಣ್ಣಿಗೆ ನೇರವಾಗಿ ನೋಡಿ. ಅವಳು ತುಟಿಯನ್ನು ಚೂರು ಕಚ್ಚಿಕೊಂಡು ಹೇಳಿದರು, ಹುಡುಗಿಯರು ಯಾಕೆ ಇಷ್ಟವಿಲ್ಲ ನಿನಗೆ? ನನ್ನಿಗೆ ಇಷ್ಟವಿಲ್ಲ ಅಂದಿಲ್ಲ. ನಾನಿಬ್ಬರ ನಡುವೆ ಪ್ರೀತಿ, ಶ್ರದ್ಧೆ, ಆಕರ್ಷಣೆ ಎಲ್ಲವೂ ಬೇಕು ಅಂತ ಹೇಳಿ ನನ್ನ ನೆಗಿಲಿನ ತುದಿಯಲ್ಲಿ ಕೈ ಸವಿದಳು. ನಾನು ಹಠಾತ್ ನಗುತ್ತಲೇ ಬೆವರು ತೊಡಗಿದೆ. ಈ ಬಿಸಿ ಗಾಳಿಯಲ್ಲಿ ನಿನಗೆ ಏನು ಬೆವರು ಬೀಳ್ತಾ ಇದೆಯಾ? ಅವಳು ನಗುತ್ತಾ ಕೇಳಿದಳು. ಆದರೆ ನಗೆಯ ಹಿಂದೆ ಆಕೆಯ ತುಟಿಯಲ್ಲಿ ಆಪ್ತವಾಗಿ ಹತ್ತುವ ಅಂದು ರಾತ್ರಿ ಮನೆಗೆ ಹಿಂತಿರುಗಿದರೂ ಆಕೆಯ ನೋಟ, ಶಬ್ದ, ಅಂಗಸೂಚನೆಗಳು ನನ್ನ ಮನಸ್ಸಿಗೆ ಚುಚ್ಚುತ್ತಲೇ ಇದ್ದವು. ಅಮಾಯಕರಂತೆ ನಗುವ ಶ್ರುತಿ ಇಂದಿನ ರಾತ್ರಿ ನನ್ನ ಕನಸುಗಳಲ್ಲೂ ಏನು ಮಾಡುತ್ತಳೋ ಅನ್ನಿಸುವಂತೆ ನನ್ನ ಬುದ್ಧಿಯನ್ನೇ ಹಿಂಡುವಂತೆ ಮಾಡುತ್ತಿದ್ದಳು. ಮರುದಿನ ಬೆಳಗ್ಗೆ ಅತ್ತಿಗೆಯ ಮನೆಯಿಂದ ಕರೆ ಬಂದಿತು. ಶ್ರುತಿಗೆ ಲ್ಯಾಪ್ಟಾಪ್ನಲ್ಲಿ ಪ್ರಾಜೆಕ್ಟ್ ಕೆಲಸ ಇದೆ, ನೀನು ನೋಡಿಕೊಡು ಅಂದಿದ್ದಾಳೆ. ಹೋಗಿದ್ದೆ. ಒಳಗೆ ಪ್ಲಾಸ್ಟಿಕ್ ಕವರ್ನಲ್ಲಿದ್ದ ಡೇಟಾ ಶೀಟ್ ನೋಡಿ ಮಾತನಾಡುತ್ತಿದ್ದಾಗಲೇ ಶ್ರುತಿ ಬಂತು. ದುಪಟ್ಟ ಬದಲಿಸಿದ ಪ್ಯಾಂಟ್ ಟಾಪ್ನಲ್ಲಿ ತುಂಬಾ ಚೆಂದವಾಗಿ ಕಾಣುತ್ತಿದ್ದಳು. ಆಕೆಯ ಬಾಯಲ್ಲಿ ಕಾಫಿ, ತುಟಿಯ ಮೇಲೆ ಬಿಸಿ ಆಲೆಯನ್ನು ಒದ್ದೆಯಾದಂತೆ ತೋರಿಸುತ್ತಿತ್ತು. ಅವಳು ಬೆನ್ನು ಹಿಂದೆ ನಿಂತು ಲ್ಯಾಪ್ಟಾಪ್ನ ಮೌಸ್ ಕ್ಲಿಕ್ ಮಾಡುತ್ತಿದ್ದಾಗ ಎದೆ ನನ್ನ ಬೆನ್ನು ಹತ್ತಿ ತಲುಪಿದ್ದ ಅನುಭವ ಮೂಡಿತು. ಈ ಕೀ ಬಿಟ್ಟು ಇದು ಕ್ಲಿಕ್ ಮಾಡು ಅಂತ ಕೈ ಹಿಡಿದಳು. ಆ ಸ್ಪರ್ಶ ತಕ್ಷಣ ನನ್ನ ಎದೆಯಲ್ಲಿ ಏನೋ ಬಡಿತವಾಯಿತು. ಬೆರಳೊಂದು ಬೆರಳಿಗೆ ತಾಗಿದಾಗ ಹೃದಯದ ಬಡಿತ ತಲೆ ಮೇಲೆ ಹಾರಿದ ಶಬ್ದದಂತೆ ಕೇಳಿಸುತ್ತಿತ್ತು. ನೀನ್ ಇಂಥ ಇಂಟರ್ನ್ಶಿಪ್ಗಳನ್ನು ಮಾಡಲಿಲ್ಲವೇ? ಅವಳು ಕೇಳಿದಾಗ ನಾನು ಏನು ಉತ್ತರಿಸಬೇಕೋ ಗೊತ್ತಾಗಲಿಲ್ಲ. ಅವಳಿಗೆ ನನ್ನ ಮೇಲೆ ಆಸೆ ಇರಬಹುದು, ಅಥವಾ ಆಕೆ ನನ್ನ ಕಿರುಚು. ಆದರೆ ಇದು ಮೌನ ಸಂಬಂಧವೋ ಅಥವಾ ಆಕರ್ಷಣೆಯ ಆಟವೋ? ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಿತ್ತು. ಆ ರಾತ್ರಿ ಮಲಗುವ ಮೊದಲು ನನ್ನ ಫೋನ್ನಲ್ಲಿ ಶ್ರುತಿಯಿಂದ ಮೆಸೇಜ್ ಬಂತು. ನಾಳೆ ಬೆಳಗ್ಗೆ ನನ್ನ ಜೊತೆ ಮಾರುಕಟ್ಟೆಗೆ ಬರ್ತೀಯಾ? ಅಮ್ಮ ಬೇರೆ ಕೆಲಸದಲ್ಲಿ ಬಿಜಿ. ಹೃದಯದೊಳಗೆ ಏನೋ ಮಗುಳಿಯಿತು. ಆ ರಾತ್ರಿ ನಿದ್ದೆ ಬಾರದ ನನ್ನ ಕಣ್ಣುಗಳು ಮೇಜಿನ ಮೇಲಿರುವ ಮನೆಯ ಆಲ್ಬಂಗಳ ಕಡೆ ನೋಡುತ್ತಲೇ ಇದ್ದವು. ಅವಳ ಬಿಳಿ ನಗುವಿನ ಫೋಟೋ ಒಂದರಲ್ಲಿ ನಾನು ನಿಂತಿದ್ದೇನು, ಸಾರಿ ಹಾಕಿದ್ದ, ಮೊದಲು ಅತ್ತಿಗೆಯ ಮಗಳಂತೆ ಕಾಣುವ, ಆದರೆ ಈಗ ನನ್ನ ಮನಸ್ಸು ಕಾಡುತ್ತಿರುವ ತೇಜಸ್ಸಿನ ಕನಸು. ಅವಳ ಹೆಸರು ಮಾಧುರಿ. ಮಾಡಬಾರದು ಎಂಬ ಕಾರಣಗಳ ಪಟ್ಟಿ ದೈನಂದಿನ ಎದೆಯಲ್ಲಿ ಮೂಡುತ್ತಿತ್ತು. ಆದರೆ ಮಾಧುರಿಯ ನೋಟ ಹಗಲಿನ ತುಟಿಯಲ್ಲೇ ನಿಲ್ಲದೆ ನಕ್ಕದ್ದೆಲ್ಲ ನನಗೆ ಕದಡುವ ಜ್ಞಾಪಕವಾಗಿ ಮರಳಿ ಬರುತ್ತಿತ್ತು. ಅವಳ ಪುನಃ ಭೇಟಿ. ಮರುದಿನ ಸಂಜೆ ನನ್ನ ಕೋಣೆಯಲ್ಲಿ ಪುಸ್ತಕ ಓದುತ್ತಿರುವ ವೇಳೆ ಬಾಗಿಲು ಬಿಟ್ಟಿದ್ದು ಗೊತ್ತಾಗದೆ ಮಾಧುರಿ ನುಗ್ಗಿ ಬಂದಳು. ಓದ್ತಿದೀಯಾ ಅಣ್ಣ ಎಂದು ಕೇಳುತ್ತಾ ಹೊರಟಳೇನು? ಹೌದು, ಓದೋಕೆ ತಯಾರಿ ಮಾಡ್ತಿದ್ದೆ ಎಂದು ಕಣ್ತುಂಬಿಕೊಳ್ಳದೆ ಉತ್ತರ. ಅವಳು ಹಾಸಿಗೆಗೆ ಕೂತಳು.
ಆಕೆ ಕೂರುತ್ತಿದ್ದಂತೆಯೇ ಹಗುರ ಹಾಸು ಹೊಮ್ಮಿದ ದೀಪದ ಬೆಳಕಿನಲ್ಲಿ ಆಕೆಯ ಮೈ ಮಿಂಚಿದಂತೆ ಹೊಳೆಯುತ್ತಿತ್ತು. ಆ ಹೊಳೆಯುವ ಬಟ್ಟೆಯ ಒಳಗೆ ಏನಿದೆಯೋ ಎನ್ನುವ ಆಸಕ್ತಿಯಿಂದ ಕಣ್ಣೆಳೆದ ಕ್ಷಣ ಆಕೆ ನನ್ನ ಕಡೆ ನೋಡಿದಳು. ನಾನು ನಿನ್ನ ಹತ್ತಿರ ಕುಳಿತ್ರೆ ನಿನ್ನ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆಯಾ ಎಂದು ಆಕೆ ನೇರವಾಗಿ ಕೇಳಿದಳು. ಅವನ ಮಾತು ಅಚ್ಚರಿಯಿತ್ತು. ಅವಳಿಗೆ ಗೊತ್ತಾ ನನ್ನ ಒಳಗಿನ ಸಂಘರ್ಷಗಳು? ಅಥವಾ ನಾನು ನನ್ನ ದಡಬಾರದ ಆಸೆಗಳಲ್ಲೇ ಬಿದ್ದಿದ್ದೇನಾ? ಆಕಾಶ ಮತ್ತು ನೆಲ. ನಾನೊಂದು ಪ್ರಶ್ನೆ ಕೇಳಬಹುದು ನಿನಗೆ? ಅವಳ ನಗು ಬದಲಾಗಿ ಗಂಭೀರತೆಯ ನೆಲೆಗೊಂಡಿತ್ತು. ಏನು ಕೇಳಬೇಕು ಅಂದೆ ಹದವಾದ ಧ್ವನಿಯಲ್ಲಿ. ನಾನು ನಿನ್ನೊಂದಿಗೆ ಹೆಚ್ಚು ಸಮಯ ಕಳೆಯೋಕೆ ಇಷ್ಟಪಡ್ತೀನಿ. ನಾನೇನು ಅಜ್ಞಾತವಾಗಿಯೇ ನಿನ್ನ ಹತ್ತಿರ ಸೆಳೆದುಕೊಂಡು ಬರುವೆನು. ಇದು ನಿನ್ನ ಅಪ್ಸೆಟ್ ಮಾಡ್ತಾ ಇದೆಯಾ? ನಾನು ತಡವಾಗಿ ಉತ್ತರ ನೀಡಿದೆ. ಅಲ್ಲ. ನಾನು ಮಾತ್ರ ನಿನ್ನೊಂದಿಗೆ ಹೆಚ್ಚು ಸಮಯ ಕಳೆಯೋಕೆ ಯೋಗ್ಯನೋ ಇಲ್ಲವೋ ಎಂಬ ವಿಚಾರದಲ್ಲಿ ಕನ್ಫ್ಯೂಸ್ ಆಗಿದ್ದೇನೆ. ನನಗೆ ನಿನ್ನ ಕಂಪನಿ ಇಷ್ಟ, ಆದರೆ ನಾನು ನಿನ್ನಿಗೆ ತೊಂದರೆ ಕೊಡುತ್ತಿದ್ದೇನೋ ಅನ್ನಿಸುತ್ತೆ ಅಂದಳು. ನಾನು ಕಣ್ಣು ಕಿರಿದು ನೋಡಿದೆ. ಮಾಧುರಿ, ನೀನು ನನಗೆ ತೊಂದರೆ ಅಲ್ಲ. ನಿನ್ನನ್ನು ನೋಡೋ ಕ್ಷಣವೆಂದು ಒಂದು ವಿಚಿತ್ರ ಆಕರ್ಷಣೆ ಮೂಡುತ್ತದೆ. ಆದರೆ ಇದು ಸರಿಯೋ ತಪ್ಪೋ ಎಂಬ ಗೊಂದಲ ನನ್ನೊಳಗೆ. ಅವಳು ಒಬ್ಬ ಕ್ಷಣ ನಿಶ್ಚಲವಾಗಿ ನನ್ನನ್ನು ನೋಡಿದಳು. ನಾನೇನು ನಿನ್ನ ಪ್ರಿಯತಮೆ ಆಗೋಕೆ ಯೋಗ್ಯಳಲ್ಲವೋ ಎಂಬ ಭಾವ ಆಕೆಯ ಕಣ್ಣಲ್ಲಿ ಜ್ವಲಿಸುತ್ತಿತ್ತು. ತಿಳಿಯದ ದಾರಿ. ಆ ರಾತ್ರಿಯ ಬಳಿಕ ನಾವು ಹೀಗೆಯೇ ಹಲವಾರು ಬಾರಿ ಭೇಟಿಯಾದರೂ ನಾನು ನನ್ನೊಳಗಿನ ತೊಳಲಾಟಗಳಿಂದ ಹೊರಬರಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ನನ್ನ ಕಾಲೇಜಿನಲ್ಲಿ ಹೊಸವಳೊಬ್ಬಳು ನನ್ನ ಜೀವನದ ದಿಕ್ಕು ತಿರುಗಿಸಿದಳು. ನಂದಿತಾ. ನಂದಿತಾ ನನ್ನ ಗೆಳೆಯರ ಬಳಗದಲ್ಲಿ ಹೊಸ ಮುಖವಾಗಿದ್ದಳು. ಆದರೆ ಅವಳ ನಗುವಿನಲ್ಲಿ ಒಂದು ಪವಿತ್ರತೆ, ಮಾತಿನಲ್ಲಿ ಗಂಭೀರತೆ, ನೋಟದಲ್ಲಿ ಎದೆಗೆ ತಾಕುವ ಮೃದುತ್ವ ಇದ್ದವು. ನಾನವನದೊಂದಿಗೆ ಮಾತನಾಡಿದ ಮೊದಲ ದಿನವೇ ಮನಸ್ಸಿಗೆ ಬಿಸಿಲು ಬಿದ್ದ ನೆಲದ ಮೇಲೆ ಚಿಲುಮೆ ಎಳೆದ ಅನುಭವವಾಗಿತ್ತು. ಎದೆಗಿನ ಹೋರಾಟ. ಇದೀಗ ನನ್ನ ಜೀವನದಲ್ಲಿ 2 ದಿಕ್ಕುಗಳಿದ್ದವು: ಮಾಧುರಿಯ ಲೈಂಗಿಕ ಸೆಳೆತ, ಆಕೆಯ ಸ್ಪಷ್ಟ ಆಸೆ, ಮತ್ತು ನಂದಿತಾದ ನಿಶ್ಚಲ ಪಾವಿತ್ರ್ಯಭರಿತ ಪ್ರೀತಿಯ ಸ್ಪರ್ಶ. ಮಾಧುರಿ ನನ್ನ ಹತ್ತಿರ ಕೂತು ಕಾಲು ಕೈ ಮುಟ್ಟುತ್ತಾ ನೀನು ನನಗೆ ಬೇಕು ಎನ್ನುವ ಧ್ವನಿಯಲ್ಲಿ, ಆದರೆ ನಂದಿತಾ ನನ್ನ ಬಳಿ ಬಂದು ಕೇವಲ ನಗೆಯೊಂದರಲ್ಲಿಯೇ ನನ್ನ ದಿನವನ್ನೇ ಬೆಳಗಿಸುತ್ತಿದ್ದಳು. ಅಂತಹ ಒಂದು ದಿನ. ಅಂದು ಸಂಜೆ ಮಾಧುರಿ ನನ್ನನ್ನು ಮನೆಯ ಹಿಂದಿನ ತೊಟ್ಟಿಲಿಗೆ ಕರೆದುಕೊಂಡು ಹೋದಳು. ಅವಳು ನನ್ನ ಕೈ ಹಿಡಿದು ಬಗ್ಗಿ ನಕ್ಕಳು. ನಾನು ನಿನ್ನ ಪ್ರೀತಿಸುತ್ತೇನೆ ಅಣ್ಣಾ. ಆದರೆ ನೀನು ನನ್ನಿಂದ ದೂರ ಹೋಗ್ತಾ ಇದೆಯೇನೋ ಅನ್ನಿಸುತ್ತೆ. ನಾನು ನಿನ್ನನ್ನು ಸಿಕ್ಕಿಸಿಕೊಂಡು ನಿಲ್ಲಿಸಬೇಕೆಂದೇ ಬರ್ತಾ ಇದ್ದೀನಿ. ಅವಳ ಮಾತು ಕಿವಿಗೆ ಹತ್ತಿತು. ಆದರೆ ನನ್ ಕಣ್ಣು ಮುಂದೆ ನಂದಿತಾದ ನಗು ಬಂತು. ನಾನು ಯಾರನ್ನೂ ಪ್ರೀತಿಸುತ್ತೇನೆ ಎಂಬುದನ್ನು ನನಗೆ ಈ ಕ್ಷಣ ಸ್ಪಷ್ಟವಾಗುತ್ತಿದೆ ಎಂಬ ತೀರ್ಮಾನವಾಗಿ ಇಳಿದಿತು. ಅಂದು ಸಂಜೆ ನಾನು ಸ್ನೇಹಿತ ರಾಹುಲ್ ಜೊತೆ ಹೊಟ್ಟೆಗಷ್ಟೇ ಬೇರೆ ಊರಿಗೆ ಹೋಗಿದ್ದೆ. ಅವನೊಂದಿಗೆ ಕುಳಿತುಕೊಂಡು ನಾನು ಅನು ಮತ್ತು ಆಕೆ ಕೊಟ್ಟ ಎಮೋಷನಲ್ ಮಿಕ್ಸಡ್ ಸಿಗ್ನಲ್ ಬಗ್ಗೆ ಮಾತನಾಡುತ್ತಿದ್ದೆ. ನಾನು ಅನುಗೆ ಸೆಳೆದಿದ್ದೆ, ಆದರೆ ಆ ಸೆಳೆತ ಶುದ್ಧವಾಗಿರಲಿಲ್ಲ. ಅದು ತೀವ್ರವಾಗಿ ಲೈಂಗಿಕ ಆಸೆಗಳಿಂದ ತುಂಬಿತ್ತು. ಆದರೆ ಒಂದು ಮೂಲದಲ್ಲಿ ನಾನು ಶಾಂತ, ಭದ್ರತೆ ಮತ್ತು ಪ್ರೀತಿ ಹುಡುಕುತ್ತಿದ್ದೆ. ರಾಹುಲ್ ನನಗೆ ನೇರವಾಗಿ ಕೇಳಿದ, ನೀನು ಆಕೆಯ ದೇಹಕ್ಕೆ ಸೆಳೆಯುತ್ತಿದ್ದೀಯಾ ಅಥವಾ ನಿಜವಾಗಿಯೂ ಆಕೆಯ ಮನಸ್ಸನ್ನು ಇಷ್ಟಪಡುತ್ತಿದ್ದೀಯಾ? ಈ ಪ್ರಶ್ನೆ ಕಣ್ಣು ತೆರೆಯಿಸುವಂತಿತ್ತು. ನಾನು ನನಗೆ ತಾನೇ ಉತ್ತರ ಹುಡುಕುತ್ತಿದ್ದೆ. ಮರುದಿನ ಬೆಳಿಗ್ಗೆ ನಾನು ಅತ್ತಿಗೆಯ ಮನೆಯಿಂದ ಹೊರಗೆ ಹೋಗಿದ್ದೆ, ಊರಿನಲ್ಲಿ ಇರುವ ಲೈಬ್ರರಿಗೆ. ಅಲ್ಲಿಯೇ ನಾನು ಆಕೆಯ ಸ್ನೇಹಿತೆ ಪ್ರೀತಿ, ಅವನನ್ನೇ ಈಗ ಪ್ರೀತಿ ಎಂದು ಕರೆಯುತ್ತೇನೆ, ಮೊದಲ ಬಾರಿಗೆ ಸರಿ ಸಮರ್ಪಕವಾಗಿ ಭೇಟಿಯಾದೆ. ಅವಳು ಪುಸ್ತಕ ಕೇಳುತ್ತಾ ಬಂದು ನಿಂತಾಗ ನಾವು 2 ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡೆವು. ಆ ನೋಟ ಪವಿತ್ರವಾಗಿತ್ತು. ಅಲ್ಲಿ ಯಾವ ಲೈಂಗಿಕ ಬೇಡಿಕೆ ಇಲ್ಲ, ಕೇವಲ ಶುದ್ಧ ಜಾಣ್ಮೆಯ ಸಂಪರ್ಕ. ನನ್ನ ಮನಸ್ಸು ಕೆಲವೇ ಕ್ಷಣಗಳಲ್ಲಿ ಆರಾಮಕ್ಕೆ ಬಂತು. ಅವಳ ಮಾತು, ನಗು, ಓದುಗೆ, ಪ್ರೀತಿ ಎಲ್ಲವೂ ನನ್ನನ್ನು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಸೆಳೆಯಿತು. ಅನುಗೆ ನನ್ನಲ್ಲಿ ಬದಲಾಗುತ್ತಿರುವೆನ್ನಿಸುವುದಾಗಿ ತೋಚಿತು. ಅವಳು ರಾತ್ರಿ ನನ್ನ ಕೊಠಡಿಗೆ ಬಂದು ಬಾಗಿಲು ಹಾಕಿ ನಿಂತು ನೇರವಾಗಿ ಕೇಳಿದಳು, ನಿನ್ನ ಗಮನ ಇತ್ತೀಚೆಗೆ ಬೇರೆ ಕಡೆ ಇದೆ ಅಲ್ವಾ? ನಾನು ಕಣ್ಣು ಬಿಸಿ ನೋಡಿದೆ. ಅನು, ನಾವು ನಡುವೆ ಏನೂ ಅಧಿಕೃತವಿಲ್ಲ, ಆದರೆ ನಾನು ನನ್ನ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಿದ್ದೇನೆ. ಅವಳು ನನ್ನ ಹತ್ತಿರ ಬಂದು ಕೈ ಹಿಡಿದುಕೊಂಡಳು. ನಾನು ನಿನ್ನನ್ನು ಒಬ್ಬ ಬಂಗಾರದಂತೆ ಪ್ರೀತಿಸುತ್ತಿದ್ದೆ. ಆದರೆ ನಿನ್ನ ಗಮನ ಬೇರೆ ಕಡೆ ಇದ್ದರೆ
ನನ್ನ ಹೃದಯ ನಾನು ಮುರಿಯುತ್ತದೆ. ಶಾಂತವಾಗಿ ಅವಳ ಕೈ ಹಿಡಿದು ಹೇಳಿದೆ, ನನಗೆ ನೀನು ಪ್ರೀತಿಯಂತಿರುವೆ, ಆದರೆ ನನ್ನ ಮನಸ್ಸು ಈಗ ನಿಜವಾದ ಸಂಬಂಧ, ಶುದ್ಧ ಪ್ರೀತಿ ಕಡೆ ಒಲಿದಿದೆ. ಅವಳು ಅಳುತ್ತಾಳು ಶುರುಮಾಡಿದಳು. ಅವಳ ಆ ಕಣ್ಣೀರು ನೋಡಿ ನನ್ನ ಮನಸ್ಸು ಗುದಿಯಾಯಿತು. ಆದರೆ ನಾನು ಏನೂ ತಪ್ಪಾಗಿ ಮಾಡಿಲ್ಲವೆಂದು ನಾನೇ ನನಗೆ ಖಾತರಿಸಿಕೊಂಡೆ. ಮರುದಿನ ಸಂಜೆ ಪ್ರೀತಿಗೆ ನನ್ನ ಹೃದಯದ ಮಾತು ಹೇಳಿದೆ. ಆಕೆ ಮುದ್ದಾಗಿ ನಕ್ಕಳು. ನಾನು ಮೊದಲ ದಿನದಿಂದ ನಿನ್ನ ಶುದ್ಧತೆ ಮತ್ತು ಒಳಗುಣವನ್ನು ಗಮನಿಸುತ್ತಿದ್ದೆ. ನಾನು ನಿನ್ನ ಹತ್ತಿರ ಬರಲು ಇಚ್ಛಿಸುತ್ತಿದ್ದೆ, ಆದರೆ ಸಮಯಕ್ಕೆ ಬಿಟ್ಟುಬಿಟ್ಟೆ. ಆ ಕ್ಷಣದಲ್ಲಿ ನಾವು ಎತ್ತಲು ನೋಡಿ ಚುಂಬಿಸಿದ್ದೆವು. ಅದು ಮುದ್ದಾದ, ಪ್ರೀತಿ ತುಂಬಿದ ಒಂದು ಕ್ಷಣ. ಅಂದು ಸಂಜೆ ನಾನು ಮತ್ತು ಪ್ರೀತಿ ಒಟ್ಟಾಗಿ ನದಿ ತೀರದಲ್ಲಿ ಕುಳಿತು ಮಾತುಕತೆ ಮಾಡುತ್ತಿದ್ದೆವು. ಅದು ನಿಗದಿತ ಡೇಟ್ ಅಲ್ಲ, ನಮ್ಮ ನಡುವಿನ ಸಂಬಂಧ ಇನ್ನೂ ಹೊಸದಾಗಿತ್ತು, ಆದರೆ ಶ್ರದ್ಧೆಯಿತ್ತು. ನಾನು ಅವಳ ಹತ್ತಿರ ನಿಲ್ಲುವಾಗ ಆಕೆಯ ಮಾತು, ನಗು, ಸ್ಪರ್ಶ ಎಲ್ಲವೂ ನನ್ನೊಳಗಿನ ಗೊಂದಲವನ್ನು ಬದಲಾಯಿಸುತ್ತಿತ್ತು. ಆಕೆ ನಕ್ಕು ಕೇಳಿದಳು, ಅತ್ತಿಗೆಯ ಮಗಳು ಅವಳ ಅಭಿಮಾನವನ್ನು ಬಿಟ್ಟು ನಿಂತಳಾ? ನಾನು ಒಂದು ನಿಟ್ಟುಸಿರು ಬಿಟ್ಟು ಹೇಳಿದೆ, ಅವಳು ಈಗ ನಿನ್ನ ಬಗ್ಗೆ ಅನುಮಾನಿಸುತ್ತಾಳೆ. ನಾನೇ ಅವಳಿಗೆ ಎಲ್ಲ ತೋರಿಸಿದ್ದೆ. ನಾನವನಾಗಲು ಪ್ರಯತ್ನಿಸುತ್ತಿದ್ದೆ. ಆದರೆ ಪ್ರೀತಿ, ನಾನಿನ್ನ ನಿಜವಾಗಿ ಇಷ್ಟಪಡುತ್ತಿದ್ದೇನೆ. ಆಕೆ ನನ್ನ ಕೈ ಹಿಡಿದಳು. ಆ ಸ್ಪರ್ಶ ಶಾಂತಿಯತ್ತ ಕರೆದೊಯ್ಯುವಂತಹದ್ದಿತ್ತು. ಅಂದು ರಾತ್ರಿ ಅನು ನನಗೆ ಮೆಸೇಜ್ ಕಳಿಸಿತು. ನೀನು ನನ್ನನ್ನು ಬಳಸಿಕೊಂಡೆ. ನಿನಗೆ ಬೇಕಾಗಿದ್ದದ್ದು ಕೇವಲ ನನ್ನ ದೇಹ. ನಿನ್ನೊಳಗಿನ ಪ್ರೀತಿಯ ಪ್ರಾಮಾಣಿಕತೆ ನನಗೆ ಇಲ್ಲದಂತೆ ಕಾಣುತ್ತದೆ. ನಾನು ಉತ್ತರಿಸದೇ ಇದ್ದೆ. ಏಕೆಂದರೆ ನಾನು ನನ್ನೊಳಗಿನ ನಿಜವಾದ ಬದಲಾವಣೆಯನ್ನು ಈಗ ಅರಿತಿದ್ದೆ. ಅವಳ ಅಂತಿಮ ಸಂದೇಶ, ಒಂದು ದಿನ ನಿನಗೆ ನನ್ನ ನೆನಪು ಬರುತ್ತದೆ. ಆದರೆ ಆಗ ನಾನು ಇರುವುದಿಲ್ಲ. ಇದು ನನಗೆ ನೋವು ಕೊಟ್ಟಿತು. ನಾನು ಅವಳಿಗೆ ನೋವು ಕೊಟ್ಟಿದ್ದೆ ಎಂಬ ಪಾಪಭಾವ ನನ್ನೊಳಗೆ ನೆಲೆಯಾಗಿತ್ತು. ಆದರೆ ನಾನು ಅವಳನ್ನು ನಾನಾದರೂ ನಂಬಿಕೆಮಯವಾಗಿ ತಡೆದಿದ್ದರೆ ಅದು ಇನ್ನಷ್ಟು ದುಃಖ ತಂದಿರಬಹುದೆಂದು ನನ್ನ ದಿನಗಳು ಬದಲಾಗತೊಡಗಿದವು. ಆಕೆ ನನ್ನನ್ನು ಓದಿಕೊಳ್ಳುತ್ತಿದ್ದಳು, ನನ್ನೊಳಗಿನ ಶುದ್ಧತೆಯನ್ನು ನೋಡುವ ಆಸೆ ಹೊಂದಿದ್ದಳು. ನಾವು ಪುಸ್ತಕದ ಶಿಬಿರಗಳಿಗೆ ಹೋಗುತ್ತಿದ್ದೆವು, ಟೀ ಕಾಫಿ ಕುಡಿದು ಹೊಸ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಒಂದು ದಿನ ನಾನು ಆಕೆಗೆ ಕೇಳಿದೆ, ನೀನು ನಾನೊಬ್ಬ ಸಾಮಾನ್ಯ ಹುಡುಗನಾಗಿ ಬದಲಾಗುತ್ತಿರುವೆ ಅನ್ನಿಸುತ್ತಿಲ್ಲವೇ? ಅವಳು ನಕ್ಕು ಹೇಳಿದಳು, ಇದಕ್ಕೆ ನಾನೇ ಕಾರಣ. ನಾನು ನಿನ್ನೊಳಗಿನ ನಿಜವಾದ ಪ್ರೇಮವನ್ನು ಬೆಳಗಿಸಿದ್ದೇನೆ. ಅವಳ ಮಾತುಗಳು ನನ್ನ ಹೃದಯದ ಆಳವನ್ನೇ ಸ್ಪರ್ಶಿಸಿದವು. ನಾನು ನಿರ್ಧರಿಸಿದ್ದೆ, ಈ ಪ್ರೀತಿ ಶುದ್ಧವಾಗಿರಲಿ, ಆತ್ಮೀಯವಾಗಿರಲಿ, ಯಾವುದೇ ಲೈಂಗಿಕ ತೀವ್ರತೆ ಅಥವಾ ಒತ್ತಡವಿಲ್ಲದೆ. ಅವನ ಜೊತೆ ಸೌಂದರ್ಯವಿದ್ದರೆ ಪ್ರೀತಿಯಲ್ಲಿದ್ದದ್ದು ಮೌಲ್ಯ. ಅನು ನೀಡಿದ್ದದ್ದು ಆಕರ್ಷಣೆ, ಪ್ರೀತಿ ನೀಡಿದದ್ದು ಅರಿಕೆ. ಅಂತಿಮ ಕ್ಷಣ. ಆ ದಿನ ನಾನು ಪ್ರೀತಿಗೆ ನೇರವಾಗಿ ಮಾತು ಹೇಳಿದೆ. ನಾನಿನ್ನ ಪ್ರೀತಿಸುತ್ತೇನೆ. ಶುದ್ಧವಾಗಿ, ಯಾವುದೇ ಷರತ್ತುಗಳಿಲ್ಲದೆ. ಅವಳು ನನ್ನ ಕತ್ತೆ ಮೇಲೆ ತಲೆ ಇಟ್ಟು ಮೌನದಲ್ಲಿ ಕೇಳಿದಳು. ನಾನು ಮುಗಿಯುವ ನುಡಿಗಳು. ಹೂವಿನ ಗಂಧಕ್ಕಿಂತಲೂ ಎತ್ತರವಾದ ಪ್ರೀತಿಯ ವಾಸನೆ ನನ್ನ ಜೀವನವನ್ನು ತುಂಬಿತು. ಅತ್ತಿಗೆಯ ಮಗಳ ಲೈಂಗಿಕ ಸೆಳೆತ ನನ್ನನ್ನು ಆಕರ್ಷಿಸಿತು, ಆದರೆ ಆಕೆಯ ತಂಗಿಯ ಮಿತವ್ಯಯ, ಆಳವಾದ ಪ್ರೀತಿ ನನ್ನ ಜೀವನವನ್ನೇ ಬದಲಾಯಿಸಿತು.